ಪ್ರೀತಿ ಯಾರಲ್ಲಿ ಬೇಕಾದರೂ ಹುಟ್ಟುತ್ತೆ, ಆದರೆ ಎಲ್ಲರಲ್ಲೂ ಅದು ಉಳಿಯೋದಿಲ್ಲ. ಪ್ರೀತಿನ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಅಂಥ ಪ್ರೀತಿನ ದಕ್ಕಿಸ್ಕೊಳ್ಳೋದಕ್ಕೆ ಹೆತ್ತವರನ್ನೇ ತ್ಯಜಿಸಿದ ಪ್ರೇಮಿಗಳು ನಮಗೆ ಉದಾಹರಣೆಯಾಗಿ ಸಿಗ್ತಾರೆ. ಆದರೆ ಅಷ್ಟೆಲ್ಲ ಕಷ್ಟಗಳ ನಡುವೆನೂ ಒಮ್ಮೊಮ್ಮೆ ಪ್ರೀತಿ ನಮ್ಮ ಕೈ ಬಿಟ್ಟು ಹೋಗಿರುತ್ತೆ. ಆ ರೀತಿ ದೂರ ಆದ ಪ್ರೀತಿ ಇಬ್ಬರ ಬದುಕಿನಲ್ಲೂ ಹೇಗೆ ಬಿರುಗಾಳಿನ ಎಪ್ಪಿಸುತ್ತೆ, ಬನ್ನಿ ನೋಡೋಣ. ಈ ದಿನ ನನ್ನ ಮದುವೆ ನಿಶ್ಚಯ ಆಯಿತು. ನಾನು ಇಷ್ಟು ದಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಹರೀಶ್ ಹತ್ರ ಇವತ್ತಿಂದ ನಮ್ಮಿಬ್ಬರ ಪ್ರೀತಿಯ ಸಂಬಂಧ ಕಡಿದುಕೊಳ್ಳೋಣ ಅಂತ ಹೇಳೋದಕ್ಕೆ ಈ ಪಾರ್ಕ್ನಲ್ಲಿ ಅವನಿಗೆ ಕಾಯ್ತಾ ಕೂತಿದ್ದೀನಿ. ಬದುಕೆ ವಿಚಿತ್ರ. ನಾವು ಅಂದ್ಕೊಂಡ ಹಾಗೆ ಏನೂ ಆಗೋಲ್ಲ. ಹರೀಶ್ಗೆ ಬೆಟ್ಟದಷ್ಟು ಆಸೆಗಳನ್ನ ತೋರಿಸಿ ಆಸೆಗಳ ಅರಮನೆನೇ ಕಟ್ಟಿಸ್ದೆ. ಅವನ್ ಮನ್ಸಲ್ಲಿ ನಾನ್ ಕಟ್ಟಿರೋ ಅರಮನೆನ ನಾನೇ ಕೈಯಾರ ಕೆಡುತ್ತಾ ಇದ್ದೀನಿ ಅಂತ ಅವನಿಗೆ ಹೇಳಿದ್ರೆ ಅವನ ಸ್ಥಿತಿ ಹೇಗಾಗ್ಬೋದು? ನಾವು ಮಧ್ಯಮ ವರ್ಗದವರೇ ಹೀಗೆ ಸಾಧಿಸ್ಬಿಡ್ತೀವಿ ಅಂತ ಧೈರ್ಯ ಮಾಡಿ ಹೋಗ್ತೀವಿ, ಆದ್ರೆ ಹೆಜ್ಜೆ ಮುಂದಿಡೋದಕ್ಕೆ ಹೆದರ್ತೀವಿ ಅಂತ ಯೋಚಿಸ್ತಾ ನಿಂತಾಗ ಹರೀಶ್ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟು, ಏನು ಮೇಡಮ್ನವರು ತುಂಬಾ ಗಾಢವಾಗಿ ಯೋಚಿಸ್ತಾ ನಿಂತಿದ್ದೀರಾ, ಕನಸು ಕಾಣ್ತಾ ಇದ್ದೀರಾ ಅಂತ ಕೀಟ್ಲಿ ಮಾಡ್ತಾ ಕೇಳ್ದಾಗ, ಹಾಗೇನಿಲ್ಲ, ಹೇಗೆ ಹೇಳೋದು ಅಂತ ಗೊತ್ತಾಗ್ದೆ ನಾನು ಮೌನವಾಗಿ ಕೂತೆ. ಮಾತಾಡು ಕವಿತಾ ಏನಾದ್ರು ಅಂತ ಹರೀಶ್ ನನ್ನ ಮೌನ ಮುರಿತಾ ಹೇಳ್ದಾಗ, ನಿನ್ನ ಹತ್ರ ಮಾತಾಡೋದಕ್ಕೆ ಏನೂ ಉಳಿಸ್ಕೊಂಡು ಬಂದಿಲ್ಲ, ನಿನ್ ಮೇಲೆ ನನ್ನ ಮನಸ್ಸಿನಲ್ಲಿರೋ ಭಾವನೆಗಳನ್ನೆಲ್ಲ ಕಳ್ಕೊಂಡು ಬಂದಿದ್ದೀನಿ ಕಣೋ ಅಂದೆ. ನನ್ನ ಒಗಟಿನ ರೂಪದಲ್ಲಿದ್ದ ಮಾತು ಅವನಿಗೆ ಅರ್ಥ ಆಗ್ಲಿಲ್ಲ, ಆದ್ರೂ ನನ್ನ ಮುಖದಲ್ಲಿರೋ ಭಾವನೆಗಳು ಅವನಿಗೆ ಅರ್ಥ ಆಯ್ತು ಅನ್ಸುತ್ತೆ. ಏನಾಯ್ತು ಕವಿತಾ ಅಂದ. ಅಪ್ಪನಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿರೋದು ನಿಂಗೆ ಗೊತ್ತೇ ಇದೆ ಅಂದೆ. ಅದ್ರಲ್ಲೇನು, ಬೇಕಾದಷ್ಟು ಆಸ್ಪತ್ರೆಗಳು, ಒಳ್ಳೊಳ್ಳೆ ಹಾರ್ಟ್ ಸ್ಪೆಷಲಿಸ್ಟ್ಗಳಿದ್ದಾರೆ, ತೋರಿಸಿ ಆಪರೇಷನ್ ಮಾಡಿಸೋದು. ದುಡ್ಗೇನಾದ್ರೂ ತೊಂದರೆ ಇದ್ರೆ ಹೇಳು, ನಾನು ಅರೇಂಜ್ ಮಾಡಿ ಕೊಡಿಸ್ತೀನಿ ಅಂದ. ಅಪ್ಪನ ಹತ್ರ ದುಡ್ಗೇನು ತೊಂದರೆ ಇಲ್ಲ, ತೊಂದರೆ ಇರೋದು ಜೀವಕ್ಕೆ. ಡಾಕ್ಟ್ರು ಆಪರೇಷನ್ ಮಾಡೋಣ, ಆಪರೇಷನ್ ಆದ್ಮೇಲೆ ಉಳಿದ್ರೆ ನಿಮ್ಮ ಅದೃಷ್ಟ, ಏನಾದ್ರೂ ಆದ್ರೆ ನಾವು ಜವಾಬ್ದಾರರಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಅದಕ್ಕೆ ಅಪ್ಪ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಮದ್ವೆ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಾನ್ ಪ್ರೀತಿಸ್ತಾ ಇರೋ ವಿಷಯ ಅಪ್ಪನಿಗೆ ಹೇಳಿದ್ರೆ ಮೊದ್ಲೇ ವೀಕ್ ಆಗಿರೋ ಅವ್ರ ಹಾರ್ಟು ಅದನ್ನ ತಡ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ,
ಆಪರೇಷನ್ಗಿಂತ ಮುಂಚೆನೆ ಸತ್ತೋಗ್ಬಿಡ್ತಾರೆ. ಅಪ್ಪ ನನ್ನಿಂದ ಸಾಯೋದು ನನಗಿಷ್ಟ ಇಲ್ಲ. ಅದಕ್ಕೆ ನನ್ನ ತಾಯಿ ತಮ್ಮ ಅಂದ್ರೆ ನನ್ನ ಮಾವ ಸಂಪತ್ ಜೊತೆ ಮದ್ವೆ ನಿಶ್ಚಯ ಆಯ್ತು. ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ. ಆದ್ರೆ ಈ ವಿಷಯ ಕೇಳಿ ಹರೀಶ್ ಮನ್ಸು ಭಾರ ಆಗಿ ಹೋಗಿತ್ತು. ಅವನ್ ಮುಖ ನೋಡಲು ಧೈರ್ಯ ಆಗದೆ ಬರ್ತೀನಿ ಅಂದೆ. ನನ್ ಮನ್ಸಲ್ಲಿ ನಿನ್ ಬಗ್ಗೆ ತುಂಬಿಕೊಂಡಿದ್ದ ಆಸೆಗಳನ್ನ ಭಾವನೆಗಳನ್ನೆಲ್ಲ ಕೊಂದಾಕ್ಬಿಟ್ಟಿಯಲ್ಲೇ ಪಾಪಿ ಅಂದ. ಸಾರಿ ಕಣೋ ಅಂತ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ನನ್ ಮಾವ ಸಂಪತ್ ಜೊತೆ ನನ್ ಮದ್ವೆ ಆಯ್ತು. ಮಾವ ತುಂಬಾ ಒರಟು ಸ್ವಭಾವದವನು. ಅವನಿಗೆ ಮನ್ಸಿನ ಭಾವನೆಗಳು ಬೇಕಾಗಿರ್ಲಿಲ್ಲ. ನನ್ ದೇಹ, ನನ್ ರೂಪ ಮಾತ್ರ ಬೇಕಾಗಿತ್ತು. ನನ್ನ ಮೊದಲ ರಾತ್ರಿ ದಿನ ನನ್ಗೆ ನಿನ್ ಜೊತೆ ಸೇರೋಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದೆ. ಅವನ್ ದೃಷ್ಟಿಲಿ ಮೊದಲ್ ರಾತ್ರಿ ಅಂದ್ರೇನೆ ಗಂಡು ಹೆಣ್ಣು ಸಮಾಗಮ ಆಗೋದು ಅಂತ ತಿಳ್ಕೊಂಡಿದ್ದ. ನನ್ನ ಒಪ್ಪಿಗೆ ಇಲ್ದೆ ಹೋದ್ರು ಅವನ ಕಾಮಾನೆ ಪೂರೈಸ್ಕೊಂಡ. ಕಾಳಜಿ ಹೊಂದಿದೆ. ಮಾರ್ಟಿ ನೇಚರ್ ಗಾರ್ಡ್ ನ ಸುರಕ್ಷೆ ಏರೋಸೋಲ್ ಸ್ಪ್ರೇನಲ್ಲೂ ಕೂಡ. ನಾನು ಮದ್ವೆ ಆದ ಸ್ವಲ್ಪ ದಿನ ಹರೀಶ್ ಮತ್ತು ನನ್ನ ಗಂಡನ್ಗೆ ಮನಸ್ಸಿನಲ್ಲೇ ಕಂಪೇರ್ ಮಾಡಿ ನೋಡ್ತಾ ಇದ್ದೆ. ಹರೀಶ್ ಎಲ್ಲಾ ವಿಷಯದಲ್ಲೂ ಗ್ರೇಟ್ ಅನ್ನಿಸ್ತಾ ಇದ್ದ. ಛೆ, ಹೀಗೆಲ್ಲ ತುಲನೆ ಮಾಡಿ ನೋಡೋದು ಪಾಪ. ಸಂಪತ್ ಹೇಗಿದ್ರು ನನ್ನ ಕೈ ಹಿಡ್ದ ಗಂಡ. ಇನ್ಮುಂದೆ ಹರೀಶ್ನ ನೆನ್ಸ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿ ಹರೀಶ್ನ ಸಂಪೂರ್ಣವಾಗಿ ಮರಿತಾ ಬಂದೆ. ಜಗತ್ತು ಹೊಸ ವರ್ಷ ಬರ್ಮಾಡಿಕೊಳ್ಳುವ ತವಕದಲ್ಲಿತ್ತು. ಗಡಿಯಾರ ರಾತ್ರಿ 12 ಗಂಟೆ ಅಂತ ತನ್ನ 2 ಮುಳ್ಳುಗಳನ್ನ ಒಟ್ಟಿಗೆ ನಿಲ್ಲಿಸಿತ್ತು. ಆಗ ನನ್ನ ಮೊಬೈಲ್ ಹೊಡ್ಕೊಳ್ತಾ ಸಿಗ್ನಲ್ ಕೊಡ್ತು. ಮೆಸೇಜ್ ಫೈರ್ ಓಪನ್ ಮಾಡಿ ನೋಡಿದಾಗ ಹ್ಯಾಪಿ ನ್ಯೂ ಇಯರ್ ಕವಿತಾ
ಅಂತ ಹರೀಶ್ ಮೆಸೇಜ್ ಕಳ್ಸಿದ್ದ. ಅವನ್ ಮೆಸೇಜ್ ನೋಡಿ ಮನ್ಸಿಗೆ ಖುಷಿ ಆಯ್ತು. ಥ್ಯಾಂಕ್ಸ್, ಸೇಮ್ ಟು ಯು ಅಂತ ಕಳಿಸ್ದೆ. ನನ್ನ ಒಣಗಿ ಹೋಗಿದ್ದ ಮನಸ್ಸಿನ ಕೆರೆಯಲ್ಲಿ ಭಾವನೆಗಳ ನೀರ್ ತುಂಬಿಕೊಳ್ತು. ಹರೀಶ್ ಜೊತೆಗಿನ ಕ್ಷಣಗಳೆಲ್ಲ ನೆನ್ಪಾಯ್ತು. ಅವನ ಕೀಟ್ಲೆ ಮಾತು, ನನ್ ಬಗ್ಗೆ ಅವನಿಗಿದ್ದ ಕಾಳಜಿ, ಪಾರ್ಕ್ನಲ್ಲಿ ನನಗಿಂತ ಮುಂಚೆ ಬಂದು ನನಗೋಸ್ಕರ ಕಾಯ್ತಾ ಚಡ್ಪಡಿಸ್ತಾ ಇದ್ದ ಆ ಕ್ಷಣಗಳು ಎಲ್ಲ ಕಣ್ಮುಂದೆ ಬಂದ್ವು. ನಾನು ನಿದ್ದೆ ಮಾಡದೆ ಭಾವನೆಗಳ ಲೋಕದಲ್ಲಿ ವಿಹರಿಸತೊಡಗಿದೆ. ದಿನ ಹರೀಶ್ ತಂದ್ಕೊಟ್ಟಿದ್ದ ಗ್ರೀಟಿಂಗ್ ಕಾರ್ಡ್ ನೆನ್ಪಾಯ್ತು. ಸಂಪತ್ ಮಲಗಿ ಗೊರಕೆ ಹೊಡಿತಾ ಇರೋದು ನೋಡಿ ಮೆಲ್ಲನೆ ಎದ್ದು ಬೀರುನಲ್ಲಿ ಜೋಪಾನವಾಗಿಟ್ಟಿದ್ದ ಗ್ರೀಟಿಂಗ್ ಕಾರ್ಡ್ ತೆಗೆದು ಓದ್ದೆ. ಮತ್ತೆ ಅದೇ ಜಾಗದಲ್ಲಿ ಬುಕ್ ಇಟ್ಟು ಮತ್ತೆ ಬಂದ್ ಮಲಗ್ದೆ. ಹರೀಶ್ ಆಗಾಗ ಮೆಸೇಜ್ ಕಳಿಸ್ತಾ ಇದ್ದ. ನಾನ್ ಮದ್ವೆ ಆಗಿ ಒಬ್ಬನ್ ಹೆಂಡತಿ ಆಗಿರೋಳು, ಮತ್ತೆ ಹರೀಶ್ ಜೊತೆ ಸ್ನೇಹ ಬೆಳೆಸೋದು ಸರಿಯಲ್ಲ ಅಂತ ಅವನನ್ನ ಅವಾಯ್ಡ್ ಮಾಡ್ದೆ. ಆದ್ರೆ ಹರೀಶ್ ಆ ದಿನ ಫೋನ್ ಮಾಡಿ ನೀನ್ ಮದ್ವೆ ಆಗಿರೋಳು ನಂಗ್ ಗೊತ್ತು, ಆದ್ರೆ ಫ್ರೆಂಡ್ಶಿಪ್ ಇಟ್ಕೊಳಕ್ಕೆ ಏನ್ ಕಷ್ಟ ಅಂತ ಕೇಳ್ದ. ಯಾಕೋ ಇದೆಲ್ಲ ನಂಗೆ ಸರಿ ಕಾಣ್ತಾ ಇಲ್ಲ, ದಯವಿಟ್ಟು ಇನ್ಮೇಲೆ ನಂಗೆ ಫೋನ್ ಮಾಡೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಮಾಡ್ಬೇಡ ಅಂತ ಫೋನ್ ಇಟ್ಟೆ. ಪಾಪ ಅವನ್ ಜೊತೆ ಅಷ್ಟೊಂದು ಕ್ರೂರವಾಗಿ ನಡ್ಕೊಳ್ಬಾರ್ದಾಗಿತ್ತು ಅಂತ ಹೃದಯ ಹೇಳಿದ್ರು. ನಾನೀಗ ಒಬ್ಬನ ಹೆಂಡತಿ, ಜವಾಬ್ದಾರಿ ಇರೋ ಹೆಂಗ್ಸು, ನಾನ್ ಮಾಡಿ ಸರಿ ಅಂತ ಮನ್ಸು ಹೇಳ್ತು. ಆ ವಿಷಯನ ನಾನ್ ಮರ್ತು ನನ್ ಗಂಡನ್ ಜೊತೆ ಅನ್ಯೋನ್ಯವಾಗಿದ್ದೆ. ಒಂದಿನ ಅಪ್ಪ ಮನೆಗ್ ಬಂದ್ರು. ಊಟ ಮುಗಿಸಿ ಹೀಗೆ ಮಾತಾಡುವಾಗ ಯಾರೋ ನಿನ್ ಫ್ರೆಂಡ್ ಹರೀಶ್ ಅಂತ ನಿಂಗೆ ಹುಡ್ಕೊಂಡ್ ಬಂದು ನಿನ್ ಅಡ್ರೆಸ್ ಕೇಳ್ದ.
ಏನೋ ಅರ್ಜೆಂಟ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ದ. ನಾನ್ ಅಡ್ರೆಸ್ ಕೊಟ್ಟು ಕಳಿಸ್ದೆ. ಅವನು ಬಂದಿದ್ನಾ ಅಂತ ಅಪ್ಪ ಕೇಳ್ದಾಗ ಬಡ್ದ್ಕೊಳ್ತಿದ್ದ ಹೃದಯ ನಿಂತ ಅನುಭವ ಆಯ್ತು. ಯಾಕೆ ಹಾಗ್ ನಿಂತ್ಬಿಟ್ಟೆ? ನಿಂಗ ಆ ಹುಡ್ಗ ಗೊತ್ತಾ ಅಂತ ಕೇಳ್ದಾಗ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದು ಹರೀಶ್ ಅಂತಾನ? ಹಾ, ಗೊತ್ತು. ನನ್ ಜೊತೆ ಕಾಲೇಜ್ನಲ್ಲಿ ಓದ್ತಾ ಇದ್ದ. ಹಿಂದೆ ಒಂದ್ಸಲ ಸಿಕ್ಕಿದಾಗ ಮದ್ವೆ ಫಿಕ್ಸ್ ಆಗಿದೆ, ನಿಮ್ ಮನೆಗೆ ಇನ್ವಿಟೇಷನ್ ಕೊಡಕ್ ಬರ್ತೀನಿ ಅಂತ ಹೇಳ್ದ ಅಂತ ಹೇಳಿ ಹರಿದ ಬಟ್ಟೆಗೆ ಸುಳ್ಳಿನ ತೇಪೆ ಹಚ್ಚಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಅಪ್ಪ ಮನೆಗ್ ಬಂದು ಹೊರಟೋದ್ರು. ಆದ್ರೆ ಅಪ್ಪ ಹೇಳಿದ ಮಾತಿಂದ ನನ್ ಮನ್ಸಲ್ಲಿ ಎದ್ದ ಬಿರುಗಾಳಿನ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಮರದ ಕೆಳಗೆ ಒಣಗಿ ಬಿದ್ದ ತರೆಗೆಲೆ ಗಾಳಿಯ ರಭಸಕ್ಕೆ ಮೇಲೆ ಹಾರದಂತೆ ಮನಸ್ಸು ಹಿಡಿತಕ್ಕೆ ಸಿಗ್ತಾ ಇರ್ಲಿಲ್ಲ. ಮುಂದೆ ಏನೋ ಗಂಡಾಂತರ ಕಾದಿದೆ ಅಂತ ನನ್ ಮನ್ಸು ಹೇಳ್ತಾ ಇತ್ತು. ಆ ದಿನ ರಾತ್ರಿ ನನ್ ನಿದ್ರೆ ಬರ್ಲೇ ಇಲ್ಲ. ಏನೋ ಒಂದ್ ರೀತಿ ವೇದನೆಯಲ್ಲೇ ಕುಳಿತಿದ್ದೆ. ಇದನ್ನ ಗಮನಿಸಿದ ನನ್ ಗಂಡ ಎದ್ದು ಕೂತು, ಯಾಕ್ ಕವಿತಾ, ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ದ. ಹೌದು ಮಾವ, ಯಾಕೋ ನಿದ್ದೆ ಬರ್ತಾನೆ ಇಲ್ಲ ಅಂದೆ. ನಾನು ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಅಂದ. ದೇವ್ರೆ, ನನ್ನ ಮತ್ತು ಹರೀಶ್ ವಿಷಯ ಮಾವನಿಗೆ ಗೊತ್ತಾಗಿದ್ಯೋ ಏನೋ ಅಂತ ಯೋಚನೆ ಮಾಡಿದಾಗ ಆ ಚಳಿಯಲ್ಲೂ ಮುಖದ ಮೇಲೆ ಬೆವರಿನ ಹನಿ ಮೂಡ್ತು. ನಾನ್ ಮಾತಾಡ್ಬೇಕು ಅಂದ್ರೆ ಯಾಕ ಆ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ? ಏನಾದ್ರೂ ಬೈತೀನಿ, ಜಗಳ ಮಾಡ್ತೀನಿ ಅಂತ ಹೆದರಿಕೆನಾ ಅಂತ ಮಾವ ಕೇಳಿದ್ರು. ನಾನು ಹೆದರುತ್ತಾ ಅಂತ ಕತ್ತಲಾಡಿಸ್ದೆ. ಅಯ್ಯೋ ಹುಚ್ಚಿ, ಇಷ್ಟು ದಿನ ನಾನು ಒರ್ಟಾಗಿ ನಡ್ಕೊಳ್ತಿದ್ದೆ, ಆದ್ರೆ ಇವತ್ತಿಂದ ಆ ಥರ ನಡ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅವನ ಒಗಟಿನ ಥರದ ಮಾತು ನಂಗೆ ಅರ್ಥ ಆಗದೆ ಮಾವ ಮುಂದೆ ಏನೋ ಸುತ್ತಿ ಬಳಸಿ ವಿಷಯಕ್ಕೆ ಬರ್ತಾ ಇದ್ದಾನೆ ಅನ್ನಿಸ್ತು. ತಂದೆಯ ಮಾತಿಗೆ ಬೆಲೆ ಕೊಟ್ಟ ಹುಡುಗಿ ತನ್ನ ಪ್ರೀತಿಯನ್ನೇ ತ್ಯಜಿಸಿ ಇನ್ನೊಂದು ಹುಡುಗನನ್ನು ಮದುವೆಯಾಗಿದ್ದಾಳೆ. ನೆಚ್ಚಿದ ಪ್ರೀತಿ ದೂರ ಆಯ್ತಲ್ಲ ಅನ್ನೋ ನೋವು ಆ ಹುಡುಗನಲ್ಲಿ ಇನ್ನೂ ಹಸಿಯಾಗೇ ಇದೆ. ಪ್ರೀತಿನ ತೊರೆದು ತನ್ನ ಮಾವನನ್ನು ಮದುವೆಯಾದ ಹುಡುಗಿ ಶುರುವಿನಲ್ಲಿ ಅವನ ಹಿಂಸೆನ ಸಹಿಸಿಕೊಂಡ್ರೂ ಬರ್ತಾ ಒಂದು ಮಟ್ಟದ ನೆಮ್ಮದಿಯ ಬದುಕನ್ನು ಕಾಣಕ್ಕೆ ಶುರು ಮಾಡಿದ್ದಾಳೆ. ಇದು ಹೀಗೆ ಮುಂದುವರಿಯುತ್ತಾ, ಇಲ್ಲ ಇನ್ನೇನಾದರೂ ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತಾ? ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಕಾಯ್ತಾ ಇರಿ.
ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸೀಗ್ರಮ್ಸ್ ಇಂಪೀರಿಯಲ್ ಬ್ಲೂ ಸೂಪರ್ ಹಿಟ್ ಮ್ಯೂಸಿಕ್ ಸೀರೀಸ್. Heinz Complan. ಹೊಸ ವಿವೆಲ್ ಮಿಕ್ಸ್ ಫ್ರೂಟ್ ಪ್ಲಸ್ ಕ್ರೀಮ್ ಸೋಪ್. Thicker Rasna Fruit Plus. More fruit, more energy. ಅತ ಶ್ರೀ ಯಶೋಧರಾಚರಿತೆ ಈ ಕತೆ ನಮ್ಮ ನಿಮ್ಮ ಕುರಿತೆ. ನಾನು ಸ್ವಾಮಿ ಜೀವನ್ ಪ್ರಕಾಶು ಅವತ್ತು ಹೇಳಿದ್ನಲ್ಲ ನಿಮಗೆ, ನಾನು ದೇವ್ರ ದರ್ಶನಕ್ಕೆ ಹೋಗ್ತೀನಿ ಅಂತ. ಅಲ್ಲಿಗೆ ಹೋಗಿದ್ದಾಗ ಇಂಗ್ಲೀಷ್ ಪೇಪರ್ನಲ್ಲಿ ನಿಮ್ಮ ಬಗ್ಗೆ ಏನೇನೋ ಬರೆದಿತ್ತು. ನನಗೂ ಓದೋಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ಇಂಗ್ಲೀಷ್ ಅಂತೂ ಮೊದಲೇ ಬರೋದಿಲ್ಲ. ಆದರೆ ಜನಗಳು ಪ್ರೀತಿಸಿದ ಹೃದಯನೇ ಹಾಗೆ, ಪ್ರೀತಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ವೇಳೆ ಪ್ರೀತಿ ಕೈತಪ್ಪಿದರೆ ಮನಸ್ಸಿನಲ್ಲಿ ಹೆಪ್ಪುಗಟ್ಟಿರುತ್ತಲ್ಲ ಪ್ರೀತಿಯ ನೆನಪು, ಅದು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಬೇಕೆಂದೇ ಅನಾಹುತಗಳನ್ನು ಮೈ ಮೇಲೆ ಎಳ್ಕೊಂಡು ಬಿಡುತ್ತೆ. ಅಂಥದ್ದೇ ಒಂದು ಘಟ್ಟಕ್ಕೆ ಬಂದು ನಿಂತಿರೋ ಮೌನರಾಗ ಕಥೆಯ ಉಳಿದ ಭಾಗನ ನೋಡೋಣ ಬನ್ನಿ. ಆ ದಿನ ರಾತ್ರಿ ನಾನು ನಿದ್ರೆ ಬರಲೇ ಇಲ್ಲ. ಏನೋ ಒಂದ್ ರೀತಿ ವೇದನೆಯಲ್ಲೇ ಕುಳಿತಿದ್ದೆ. ಇದನ್ನ ಗಮನಿಸಿದ ನನ್ನ ಗಂಡ ಎದ್ದು ಕೂತು, ಯಾಕೆ ಕವಿತಾ, ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ದ. ಹೌದು ಮಾವ, ಯಾಕೋ ನಿದ್ದೆ ಬರ್ತಾನೆ ಇಲ್ಲ ಅಂದೆ. ನಾನು ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಅಂದ. ದೇವ್ರೆ, ನನ್ನ ಮತ್ತು ಹರೀಶ್ ವಿಷಯ ಮಾವನಿಗೆ ಗೊತ್ತಾಗಿದ್ಯೋ ಏನೋ ಅಂತ ಯೋಚನೆ ಮಾಡಿದಾಗ ಆ ಚಳಿಯಲ್ಲೂ ಮುಖದ ಮೇಲೆ ಬೆವರಿನ ಹನಿ ಮೂಡ್ತು. ನಾನ್ ಮಾತಾಡ್ಬೇಕು ಅಂದ್ರೆ ಯಾಕ ಆ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ? ಏನಾದ್ರೂ ಬೈತೀನಿ, ಜಗಳ ಮಾಡ್ತೀನಿ ಅಂತ ಹೆದರಿಕೆನಾ ಅಂತ ಮಾವ ಕೇಳಿದ್ರು. ನಾನು ಹೆದರುತ್ತಾ ಅಂತ ಕತ್ತಲಾಡಿಸ್ದೆ. ಅಯ್ಯೋ ಹುಚ್ಚಿ, ಇಷ್ಟು ದಿನ ನಾನು ಒರ್ಟಾಗಿ ನಡ್ಕೊಳ್ತಿದ್ದೆ, ಆದ್ರೆ ಇವತ್ತಿಂದ ಆ ಥರ ನಡ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅವನ ಒಗಟಿನ ಥರದ ಮಾತು ನಂಗೆ ಅರ್ಥ ಆಗದೆ ಮಾವ ಮುಂದೆ ಏನೋ ಸುತ್ತಿ ಬಳಸಿ ವಿಷಯಕ್ಕೆ ಬರ್ತಾ ಇದ್ದಾನೆ ಅನ್ನಿಸ್ತು. ನಿನ್ ಒಳ್ಳೆತನ ನೋಡಿ ನನ್ ಮನ್ಸು ಬದಲಾಗಿದೆ ಕವಿತಾ. ಇನ್ಮುಂದೆ ಮಾತ್ಗೂ ಬೈಯೋದು, ಜಗಳ ಮಾಡೋದು ಇವೆಲ್ಲ ಮಾಡೋಲ್ಲ. ಇನ್ಮೇಲೆ ನೀನ್ ಬಯಸಿದ ಪರ್ಫೆಕ್ಟ್ ಗಂಡ ಆಗಿರ್ತೀನಿ, ನನ್ನ ನಂಬು ಅಂತ ಹೇಳ್ದಾಗ ಅವನ ಮಾತಿಂದ ನನಗೆ ಸಂತೋಷ. ಆದ್ರೂ ಹರೀಶ್ ಮತ್ತು ನನ್ನ ವಿಷಯ ಇವನಿಗೆ ಗೊತ್ತಾಗಿ ನಾನಿವನಿಗೆ ಪರ್ಫೆಕ್ಟ್ ಹೆಂಡತಿ ಅಲ್ಲ ಅಂತ ಗೊತ್ತಾದ್ರೆ ಇವನ್ ಮನ್ಸಿನ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿದಾಗ ದೇಹದಲ್ಲಿ ನಡುಕ ಉಂಟಾಯ್ತು. ಬೆಳಗ್ಗೆ ಮಾವ ಕೆಲ್ಸಕ್ಕೆ ಹೋದ ನಂತರ ನಾನು ಅವನ್ನ ಬೀಳ್ಕೊಟ್ಟು
ಮನೆ ಒಳಗೆ ಬಂದಾಗ ಫೋನ್ ರಿಂಗ್ ಆಯ್ತು. ಗಾಬರಿಯಿಂದಲೇ ಫೋನ್ ತೆಗೆದುಕೊಂಡು ನಂಬರ್ ನೋಡಿದಾಗ ಫೋನ್ ರಿಸೀವ್ ಮಾಡೋದಕ್ಕೆ ಭಯ ಆಯ್ತು. ಹೆದರ್ತಾನೆ ಫೋನ್ ರಿಸೀವ್ ಮಾಡಿದೆ. ಕವಿತಾ, ನಾನ್ ನಿನ್ ಮನೆ ಎದುರೇ ನಿಂತಿದ್ದೀನಿ ಅಂತ ಹರೀಶ್ ಹೇಳ್ದ. ನಂಗೆ ಹೆದರಿಕೆ ಆಯ್ತು. ಏನ್ ಮಾತಾಡ್ಬೇಕು ಅಂತ ತೋಚ್ಲಿಲ್ಲ. ಸುಮ್ನೆ ನಿಂತ್ಕೊಂಡೆ. ಯಾಕೆ ಮೌನವಾಗಿ ನಿಂತೆ? ನಿನ್ ಮನೆ ಹತ್ರ ಗೆಸ್ಟ್ ಆಗಿ ಬಂದಿದ್ದೀನಿ ಅಂದ್ರೆ ಖುಷಿಯಿಂದ ಕುಂದಾಡ್ಬಿಡ್ತೀಯಾ ಅನ್ಕೊಂಡಿದ್ದೆ. ನಿನ್ ಮೌನ ನೋಡಿದ್ರೆ ನಾನ್ ಬಂದಿದ್ದು ಇಷ್ಟ ಆಗ್ಲಿಲ್ವೇನೋ ಅನ್ಸುತ್ತೆ. ಏನ್ ಮಾಡ್ಲಿ, ನಿನ್ನ ನೋಡ್ದೆ ನನ್ ಕೈಲಿ ಇರೋಕಾಗ್ತಾ ಇಲ್ಲ. ಹಳಾದ್ ಮನ್ಸು, ನನ್ ಮಾತೇ ಕೇಳೋಲ್ಲ ಅನ್ನತ್ತೆ ಅಂದ. ಇವನಿಗೆ ಸಲಿಗೆ ಕೊಟ್ರೆ ನನ್ ಜೀವನ ಹಾಳಾಗೋಗುತ್ತೆ ಅಂತ ಫೋನ್ ಕಟ್ ಮಾಡಿ ಮನೆ ಹೊರಗೆ ಹೋದೆ. ಅವನು ದೂರದಲ್ಲಿ ನಿಂತಿದ್ದ. ಅವನ ಹತ್ರ ಹೋಗಿ, ನನ್ನ ಏನಂತ ತಿಳ್ಕೊಂಡಿದ್ಯಾ ನೀನು? ಪದೇ ಪದೇ ಯಾಕೆ ಕಾಡ್ತಾ ಇದ್ಯಾ? ನೋಡು, ನಾನ್ ಮದ್ವೆ ಆಗಿರೋ ಹೆಣ್ಣು ಅಂತ ತಾಳಿ ತೋರಿಸ್ದೆ. ಮನುಷ್ಯ ಭಾವನೆಗಳ ಗುಲಾಮ ಅಂದ್ರೆ ಅವು ಯಾರ್ ಮಾತು ಕೇಳೋಲ್ಲ ಕವಿತಾ. ಇಷ್ಟು ದಿನ ನನ್ ಮನ್ಸಿನ ಭಾವನೆಗಳಿಗೆ ನಿನ್ನ ಗುಲಾಮನ್ ಮಾಡ್ಕೊಂಡಿದೀಯ. ಈಗ ಅವು ನನ್ ಮಾತ್ ಕೇಳ್ತಾ ಇಲ್ಲ. ನಾನೇನ್ ಮಾಡ್ಲಿ? ಅವನ್ ಮಾತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಮೌನವಾಗಿ ನಿಂತೆ? ಮಾತಾಡು ಅಂದ. ಭಾವನೆಗಳು ಅದು ಇದು ಅಂತ ಕವಿತರ ಮಾತಾಡ್ಬೇಡ. ನಾನ್ ಮದ್ವೆ ಆಗಿ ಒಬ್ಬನ್ ಕೈ ಹಿಡ್ದಿರೋಳು. ನೋಡು, ನನ್ನನ್ನು ನೋಡೋಕಾಗ್ಲಿ ಮಾತಾಡೋಕಾಗ್ಲಿ ಯಾವತ್ತೂ ಬರ್ಬೇಡ ಅಂತ ಹೇಳಿ ಸರಸರನೆ ಮನೆಗ್ ಬಂದು ಬಾಗ್ಲು ಹಾಕೊಂಡೆ. ಮನ್ಸಿಗೆ ನೆಮ್ಮದಿ ಇಲ್ಲದಂಗಾಯ್ತು. ಊಟ ತಿಂಡಿ ಏನೂ ಸೇರ್ತಾ ಇರ್ಲಿಲ್ಲ. ಯಾವಾಗ್ಲೂ ಮಂಕಾಗಿರ್ತಿದ್ದೆ. ನನ್ನನ್ನು ಗಮನಿಸಿದ ನನ್ನ ಗಂಡ ಸಂಪತ್, ಯಾಕೆ ಕವಿತಾ ಒಂಥರ ಇರ್ತೀಯ ಯಾವಾಗ್ಲೂ ಅಂತ ಕೇಳ್ದ. ಏನಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ ಅಂದೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಂತ ಕೇಳ್ದ. ನಾನು ಅಪರಾಧಿಯ ಹಾಗೆ ನೆಲ ನೋಡ್ತಾ ಕೂತೆ. ಈ ನಿನ್ ಮೌನಕ್ಕೆ ಕಾರಣ ಏನು ಅಂತ ನಂಗೊತ್ತು ಅಂತ ಹೇಳ್ದ. ನೆಲ ನೋಡ್ತಿದ್ದ ನಾನು ಗಾಬರಿಯಿಂದ ಸಂಪತ್ ಮುಖ ನೋಡ್ದೆ. ಅವನು ನಗ್ತಾ ಹತ್ರ ಬರ್ತಾ, ಇದೆಲ್ಲ ಕಾಮನ್. ಮದ್ವೆ ಆಗಿ ಗಂಡನ್ ಮನೆಗ್ ಬಂದು ಅಪ್ಪ ಅಮ್ಮನ್ನ ನೆನೆಸ್ಕೊಂಡು ಈ ರೀತಿ ಮೌನವಾಗಿರೋದು ಕಾಮನ್ ಅಂತ ಅವನು ಹೇಳ್ದಾಗ ಇದ್ದ ಉಸಿರನ್ನೆಲ್ಲ ಹೊರಗ್ ಬಿಟ್ಟಾಗ ನಿರಾಳ ಅನ್ನಿಸ್ತು. ಕವಿತಾ, ಇನ್ನೊಂದ್ ಮಾತು ಗೊತ್ತಾ? ಯಾಕೋ ಪ್ರತಿ ಕ್ಷಣ ನಿನ್ನ ನೆನಪಿಸ್ಕೊಳ್ಬೇಕು ಅನ್ಸುತ್ತೆ. ನಾನ್ ನಿನ್ ಭಾವನೆಗಳ ಗುಲಾಮ ಆಗ್ತಾ ಇದೀನಿ ಅನ್ನಿಸ್ತಾ ಇದೆ ಅಂತ ಸಂಪತ್ ಹೇಳ್ದಾಗ, ಇದೇ ಮಾತು ಹರೀಶ್ ಹೇಳದನ್ನ ನೆನೆಸ್ಕೊಂಡಾಗ ಭಯ ಆಯ್ತು. ಇಷ್ಟೊಂದು ಪ್ರೀತಿಸ್ತಾ ಇರೋ ನನ್ನ ಗಂಡನಿಗೆ ನನ್ನ ಮತ್ತು ಹರೀಶ್ ಪ್ರೀತಿ ವಿಷಯ ಗೊತ್ತಾದ್ರೆ ಅಂತ ಯೋಚಿಸಿದಾಗ ಹೃದಯ ಒಂದ್ ಕ್ಷಣ ಬಡಿತ ನಿಲ್ಲಿಸ್ತಿದೆ ಅನ್ನಿಸ್ತು. ಒಂದ್ ರಾತ್ರಿ ಮಲಗಿರುವಾಗ ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಆ ಶಬ್ದ ಕೇಳಿಸಿದಾಗ
ನಾನು ಎದ್ದು ಫೋನ್ ತೆಗೆದುಕೊಂಡು ಮೆಸೇಜ್ ಓದಿ ಶಾಕ್ ಆಯ್ತು. ನಿನ್ ಗಂಡ ಮಲಗಿರ್ತಾನೆ ಅಂತ ನಂಗೆ ಗೊತ್ತು, ಪ್ಲೀಸ್ ಫೋನ್ ಮಾಡು, ನಾನು ಮಾತಾಡಬೇಕು ಅಂತ ಟೈಪ್ ಮಾಡಿದ್ದ. ನನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಆ ಶಬ್ದ ಕೇಳಿಸಿದಾಗ ನಾನು ಎದ್ದು ಫೋನ್ ತೆಗೆದುಕೊಂಡು ಮೆಸೇಜ್ ಓದಿ ಶಾಕ್ ಆಯ್ತು. ನಿನ್ ಗಂಡ ಮಲಗಿರ್ತಾನೆ ಅಂತ ನಂಗೆ ಗೊತ್ತು, ಪ್ಲೀಸ್ ಫೋನ್ ಮಾಡು, ನಾನು ಮಾತಾಡಬೇಕು ಅಂತ ಟೈಪ್ ಮಾಡಿದ್ದ. ನಾನು ಓದಿನ ಮೆಸೇಜ್ ಡಿಲೀಟ್ ಮಾಡಿ ಸಂಪತ್ ಕಡೆ ನೋಡಿ ತಿರುಗಿದಾಗ ಅವನು ನಿದ್ರೆ ಮಾಡ್ತಿದ್ದ. ನಾನು ಫೋನ್ ಆಫ್ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಸಂಪತ್ ಕೆಲ್ಸಕ್ಕೆ ಹೋದ ನಂತರ ಮನೆಯಲ್ಲಿ ಹರೀಶ್ನ ನೆನೆಸ್ಕೊಂಡಾಗ ಒಬ್ಳೇ ಇರೋದಕ್ಕೆ ಭಯ ಆಯ್ತು. ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ, ಮನ್ಸಿಗೆ ಶಾಂತಿ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಹೋದೆ. ದೇವ್ರೆ, ಹೇಗಾದ್ರೂ ಮಾಡಿ ಹರೀಶ್ ನನ್ನ ಹಿಂದೆ ಬರ್ದೇ ಇರೋ ಥರ ಮಾಡಪ್ಪ ಅಂತ ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ದೇವರ ಬಳಿ ಬೇಳ್ಕೊಂಡೆ. ಕಣ್ ತೆರೆದಾಗ ಎದುರಿಗೆ ಹರೀಶ್ ನಿಂತಿದ್ದ. ಅವನ ನೋಡ್ದ ಹಾಗೆ ದೇವಸ್ಥಾನದಿಂದ ಹೊರಗೆ ಬರುವಾಗ ಅವನು ಅಡ್ಡ ಬಂದು ನನ್ನ ನಿಲ್ಲಿಸ್ದ. ನನ್ನ ನೋಡಿದ್ರೂ ನೋಡ್ದ ಹಾಗೆ ಹೋಗ್ತಾ ಇದೀಯಾ ಅಂತ ಕೇಳ್ದ. ಈಗ ನಾನು ಹೆದರ್ದೆ. ನಂಗೆ ಇವನು ಹೆದರ್ಸ್ತಾ ಇದ್ದಾನೆ ಅಂತ ಯೋಚಿಸಿ ಧೈರ್ಯ ಮಾಡಿ, ಯಾರೋ ನೀನು, ನಿನ್ನ ನಾನು ಯಾಕೆ ನೋಡ್ಬೇಕು ಅಂದೆ. ನಾನ್ ಯಾರಂತೆ ನಿಂಗೊತ್ತಿಲ್ವಾ ಅಂದ. ಇಲ್ಲ, ಇನ್ನೊಂದ್ಸಲ ಫೋನ್ ಮಾಡೋದಾಗ್ಲಿ ಹಿಂದೆ ಬರೋದಾಗ್ಲಿ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬಿಡ್ತೀನಿ ಅಂದೆ. ಹೌದಾ, ಹಾಗೆ ಮಾಡು ಅಂದ. ಕೋಪದಿಂದ ಒಂದ್ಸಲ ಅವನ ಮುಖ ದುರುದುರನೆ ನೋಡಿ, ಛೆ ರಾಕ್ಷಸ, ನಿನ್ ಮನುಷ್ಯತ್ವನೇ ಇಲ್ವಾ ಅಂದೆ. ಪ್ರೀತಿಸಿ ನಂಬಿಸಿ ಮೋಸ ಮಾಡಿರೋ ನೀನು ನನಗೆ ಮನುಷ್ಯತ್ವದ ಪಾಠ ಹೇಳೋದಕ್ ಬರ್ತೀಯಾ ಅಂದ. ನೋಡು, ನೀನ್ ಈ ವೇದಾಂತದ ಮಾತುಗಳೆಲ್ಲ ನಂಗೆ ಕೇಳೋಕಾಗೋಲ್ಲ. ಮದ್ವೆ ಮುಂಚೆ ಹಿಂದೆ ಸುತ್ತಾ ಇದ್ದೆ, ಆಗ ಪಾಪ ಅಂತ ಒಪ್ಕೊಂಡಿದ್ದೆ. ಅದೇ ಚಾಳಿ ಈಗ್ಲೂ ಮುಂದುವರಿಸಿದ್ಯಾ ಅಂದೆ. ಆಗ್ಲೂ ನಾನ್ ನಿನ್ ಹಿಂದೆ ಸುತ್ತಾ ಇದ್ದೆ, ನೀನ್ ನನ್ನ ಒಪ್ಕೊಂಡೆ. ಈಗ್ಲೂ ನೀನ್ ಹಿಂದೆ ಸುತ್ತಾ ಇದ್ದೀನಿ, ಯಾಕೆ ಹೇಳು? ನೀನ್ ಒಪ್ಕೊಳ್ತೀಯಾ ಅಂತ. ನೋಡು, ನಿನ್ ಜೊತೆ ವಾದ ಮಾಡೋಕ್ ಆಗೋಲ್ಲ ಅಂತ ಹೇಳಿ ಮನೆಗೆ ಹೊರಟು ಬಂದೆ. ಮನೆಯಲ್ಲಿ ಒಬ್ಳೇ ಇರೋದಕ್ಕೆ ಏನೋ ಒಂದ್ ರೀತಿ ಭಯ ಕಾಡ್ತಾ ಇತ್ತು. ಮನ್ಸು ವೇದನೆಯಿಂದ ನರಳ್ತಾ ಇತ್ತು. ಪಾಪಿ, ನನ್ ನೆಮ್ಮದಿನೇ ಹಾಳು ಮಾಡ್ಬಿಟ್ಟಿದ್ದ ಅಂತ ಹರೀಶ್ಗೆ ಮನ್ಸಲ್ಲೇ ಶಾಪ ಹಾಕ್ದೆ. ರಾತ್ರಿ ನನ್ ಗಂಡನ ಬಳಿ ಯಾಕೋ ಅಪ್ಪ ಅಮ್ಮನ್ನ ನೋಡ್ಬೇಕು ಅನ್ನಿಸ್ತಾ ಇದೆ, ಅಮ್ಮನ ಮನೆಗೆ ಹೋಗಿ ಬರ್ಲಾ ಅಂತ ಕೇಳ್ದೆ. ಆಯ್ತು, ಹೋಗಿ ಒಂದೆರಡು ದಿನ ಇದ್ ಬಾ, ಒಬ್ಳೆ ಮನೇಲಿದ್ದು ನಿಂಗೂ ಬೋರ್ ಆಗಿರುತ್ತೆ ಅನ್ಸುತ್ತೆ ಅಂತ ಮಾವ ಹೇಳ್ದ. ಅಮ್ಮನ ಮನೆಯಲ್ಲಿ ಮನ್ಸಿಗೆ ಏನೋ ಒಂದ್ ರೀತಿ ಹಿತ ಅನ್ನಿಸ್ತು. ಅಪ್ಪನ ಹಾರ್ಟ್ ಆಪರೇಷನ್ ಡೇಟ್ ಬೇರೆ ಹತ್ರ ಬರ್ತಾ ಇತ್ತು.
ನಾನ್ ಬಂದಿದ್ದು ಅಮ್ಮನಿಗೆ ಬಹಳ ಖುಷಿಯಾಗಿತ್ತು. ನನ್ ಜೊತೆ ನಗ್ತಾ ನಗ್ತಾ ತುಂಬಾ ಮಾತಾಡ್ತಾ ಇದ್ರು. ಅಮ್ಮನ್ ಮನೆಗ್ ಬಂದ್ಮೇಲೆ ಹರೀಶ್ನ ಮೆಸೇಜ್ ಆಗ್ಲಿ ಫೋನ್ ಆಗ್ಲಿ ಬರ್ಲಿಲ್ಲ. ಸದ್ಯ ಅವನ್ ಕಾಟ ತಪ್ತು ಅಂತ ಮನಸ್ಸು ನಿರಾಳ ಆಯ್ತು. ಅಪ್ಪ ಅಮ್ಮ ಇವತ್ತು ಡಾಕ್ಟರ್ ಚೆಕಪ್ಗೆ ಕರೆದಿದ್ದಾರೆ, ಹೋಗ್ಬರ್ತೀವಿ ಅಂತ ಹೊರಟಿದ್ರು. ನಾನು ಗಂಡನ್ ಮನೆಗೆ ವಾಪಸ್ಸಾಗಿ ನನ್ ಪಾಡಿಗೆ ನಾನು ಟಿವಿ ನೋಡ್ತಾ ಕೂತಿದ್ದೆ. ಗಂಡ ಕೆಲ್ಸಕ್ಕೆ ಹೋಗಿದ್ರು. ಒಳಗಡೆ ಯಾರೋ ಬಂದು ಹಾಯ್ ಕವಿತಾ ಅಂದ್ರು. ನಾನು ಗಾಬರಿಯಿಂದ ನೋಡಿದಾಗ ಹರೀಶ್ ಮನೆ ಒಳಗಡೆ ಬಂದು ನಿಂತಿದ್ದ. ಅರೆ ಅಬ್ಬಾಸ್, ನಿಮ್ ಗೊತ್ತಾ? ಏನು? ಅರೆ ನಿಮ್ಗೆ ಗೊತ್ತಿದೆ ನಾ ತಿಳ್ಕೊಂಡಿದ್ದೆ. ನನ್ಗೇನ್ ಗೊತ್ತಿದೆ? ನಾನು ಗಾಬರಿಯಿಂದ ನೋಡಿದಾಗ ಹರೀಶ್ ಮನೆ ಒಳಗಡೆ ಬಂದು ನಿಂತಿದ್ದ. ಗಾಬರಿ ಆಗ್ಬೇಡ, ಇವತ್ತು ನಮ್ಮಿಬ್ಬರ ಸಂಬಂಧಕ್ಕೆ ಕ್ಲೈಮ್ಯಾಕ್ಸ್ ಕೊಡೋಣ ಅಂತ ಬಂದಿದ್ದೀನಿ ಅಂದ. ಹೃದಯದ ಬಡಿತ ಜೋರಾಯ್ತು. ನೋಡು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇನ್ಮುಂದೆ ನಾನ್ ನಿನ್ಗೆ ಫೋನ್ ಮಾಡೋಲ್ಲ, ಮೆಸೇಜು ಕಳ್ಸೋಲ್ಲ, ಹಿಂದೇನೂ ಬರೋಲ್ಲ. ಆದ್ರೆ ನನ್ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಅಂದ. ಏನ್ ಕಂಡೀಷನ್ ಅಂದೆ. ಒಂದೇ ಒಂದ್ಸಲ ನನ್ ಜೊತೆ ಬೆಡ್ ಶೇರ್ ಮಾಡ್ಕೊ ಅಂದ. ಆ ಮಾತ್ ಕೇಳಿ ಸಿಡಿಲು ಹೃದಯಕ್ಕೆ ಬಡಿದ ಅನುಭವ ಆಯ್ತು. ನಾನು ಯೋಚಿಸ್ತಾ ನಿಂತೆ. ನೀನಿದಕ್ಕೆ ಒಪ್ಕೊಳ್ದೆ ಇದ್ರೆ ನೀನ್ ಕಳಿಸ್ತಾ ಇದ್ದ ಮೆಸೇಜು, ನಮ್ಮಿಬ್ಬರ ಮಧ್ಯೆ ಇದ್ದ ಪ್ರೀತಿ ಬಗ್ಗೆ ನಿನ್ ಗಂಡನ ಹತ್ರ ಎಲ್ಲ ಹೇಳ್ತೀನಿ. ಅವನು ನಿನ್ನ ಒದ್ದು ಓಡಿಸ್ತಾನೆ, ಯೋಚನೆ ಮಾಡು ಅಂದ. ನಾನು ಸ್ವಲ್ಪ ಹೊತ್ತು ಯೋಚಿಸಿ, ಆಯ್ತು ನೀನು ಬೆಡ್ರೂಮ್ನಲ್ಲಿರು, ಬಂದೆ ಅಂದೆ. ಅವನು ಬೆಡ್ರೂಮ್ಗೆ ಹೋದ. ನಾನು ಅಡುಗೆ ಮನೆಯಲ್ಲಿ ಇದ್ದಿದ್ದ ಸೀಮೆ ಎಣ್ಣೆ ತಗೊಂಡು ತಲೆ ಮೇಲೆಲ್ಲ ಸುಟ್ಕೊಂಡು, ಸಂಪತ್ ನನ್ನ ಕ್ಷಮಿಸ್ಬೇಡಿ. ನಾನ್ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ ಹೆಂಡತಿ. ನನ್ ಶೀಲನ ಇನ್ನೊಬ್ಬನ್ಗೆ ಕೊಡೋಕೆ ನನ್ ಮನ್ಸು ಹೋಗ್ತಾ ಇಲ್ಲ. ನಾನ್ ಬದುಕಿರೋವರೆಗೂ ಇವ್ ನನ್ಗೆ ಹಿಂಸೆ ಕೊಡ್ತಾನೆ ಇರ್ತಾನೆ. ನಂಗ್ ಬೇರೆ ದಾರಿ ಇಲ್ಲ ಅಂತ ಬೆಂಕಿ ಕಟ್ಟಿ ಕೀರ್ಕೊಂಡೆ. ನಂಗೆ ಮೈ ಮುಖ ಎಲ್ಲ ಸುಟ್ಟು ಹೋಗಿತ್ತು. ಪ್ರಜ್ಞೆ ಬಂದಾಗ ನನ್ನ ಗಂಡ ಸಂಪತ್ ನನ್ನ ಪಕ್ಕ ಕೂತಿದ್ರು. ಆ ದೇವ್ರು ನಿನ್ನಂತ ಹುಡುಗಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ.
ಅಂದ್ರು. ನಾನೇನ್ ತಪ್ಪು ಮಾಡ್ದೆ ಅಂದೆ. ಮಧ್ಯರಾತ್ರಿ ನೀನ್ ಮೆಸೇಜ್ ಓದ್ತಾ ಇದ್ದಿದ್ದು, ಆ ಹುಡ್ಗನ್ ಜೊತೆ ಮಾತಾಡ್ತಾ ನಿಂತಿದ್ದು ಎಲ್ಲ ನಾನ್ ನೋಡ್ದೆ. ಅವ್ರ ಮಾತು ಕೇಳಿ ನಂಗೆ ಶಾಕ್ ಆಯ್ತು. ನಾನು ಪಾವಿತ್ರತೆ ಉಳಿಸ್ಕೊಳ್ಳೋದಕ್ಕೆ ಬೆಂಕಿ ಹಚ್ಕೊಂಡೆ. ಆ ಪಾವಿತ್ರತೆಗೆ ಬೆಲೆನೇ ಇಲ್ವಾ? ದೇವ್ರೆ, ಯಾಕೆ ನನ್ನ ಉಳಿಸ್ತೆ ಅಂತ ದೇವರಿಗೆ ಶಾಪ ಆಗ್ದೆ. ಸಂಪತ್ ನನ್ನ ನೋಡಿ, ಈಗ ಯೋಚನೆ ಮಾಡಿದ್ರೆ ಏನು ಉಪಯೋಗ ಇಲ್ಲ ಬಿಡು ಕವಿತಾ. ಸೌಂದರ್ಯ ಇಲ್ದೆ ಹೋದ್ರೂ ಒಳ್ಳೆ ಮನಸ್ಸಿದ್ರೆ ಪ್ರೀತಿಸಬಹುದು, ಜೊತೆನಲ್ಲಿ ಇಟ್ಕೊಳ್ಬಹುದು. ಆದ್ರೆ ಮನಸ್ಸು ದೇಹ ಎರಡು ಕೆಟ್ಟಿರೋ ನಿನ್ಗೆ ನನ್ ಜೊತೆ ಇಟ್ಕೊಳಕ್ಕೆ ನನ್ ಮನ್ಸೊತ್ತಾ ಇಲ್ಲ, ಬರ್ತೀನಿ ಅಂತ ಸಂಪತ್ ಹೊರಟೋದ. ಆದ್ರೆ ನಿಜ ವಿಷಯ ಮೌನವಾಗೆ ನನ್ನ ಮನಸ್ಸಿನಲ್ಲಿ ಉಳಿದೋಯ್ತು. ಇದನ್ನೇ ದುರಂತ ಅನ್ನೋದು. ಮೆಚ್ಚಿದ ಹುಡುಗಿನ ಬೇರೆಯವ್ರಿಗೆ ಬಿಟ್ಟು ಕೊಡೋದಕ್ಕೆ ಒಪ್ಪದ ಹುಡುಗ ಅವಳನ್ನು ಇನ್ನಿಲ್ಲದಂತೆ ಕಾಡ್ತಾನೆ. ಪ್ರೀತಿನ ಬಿಟ್ಟು ಮಾವನನ್ನು ಮದುವೆ ಆದ ಹುಡುಗಿ ತನ್ನ ದಾಂಪತ್ಯ ಜೀವನನ ಸುಖವಾಗಿಸ್ಕೊಳ್ಳೋದಕ್ಕೆ ಎಷ್ಟೇ ಹೆಣಗಾಡಿದರೂ ಕೊನೆಯಾದದ್ದು ಮಾತ್ರ ದುರಂತದಲ್ಲಿ. ಬದುಕು ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಎದುರಾದ ಕ್ಷಣಗಳನ್ನು ಹಾಗೇ ದಾಟ್ಕೊಂಡು ಮುನ್ನಡೆಯಬೇಕು. ಅದೇ ಜೀವನ.